ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. But it was really good. John was really very good. And ಇಬ್ಬರು ಹುಡುಗಿರು ಔಟ್ಸ್ಟ್ಯಾಂಡಿಂಗ್ ಇದೆ, ಹೊಸ ಐಡಿಯಾ. ಅಂಡ್ ಆ ಶಿಲೆಗಳ ಥರ ನೀವು ಮಾಡಿದಂಥ ಕ್ರಿಯೇಟಿವಿಟಿ ಚೆನ್ನಾಗಿತ್ತು. ಅದು ಇನ್ನೂ ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಇಟ್ ವಾಸ್ ರಿಯಲಿ ಗುಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಣ್ಣ. ಆಕ್ಚುಲಿ ನಾನು ಈ ಸಾಂಗ್ ಹೆಂಗಮ್ಮ ಜಡ್ಜ್ ಮಾಡಿ ನನ್ನ ಜಗಮೇಶದ ಹುಡುಗ, ಅದು ಪೋಲಿ ಹುಡುಗ. ಅಣ್ಣ ಬಟ್ ಜೋಕ್ಸ್ ಸೈಡ್ ವಿವೇಕ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಫಸ್ಟ್ ನಾನು ಇಷ್ಟ ಆಗಿದ್ದು ಈ ಮಕ್ಕಳದ್ದು ಮೇಕಪ್ ತುಂಬ ಚೆನ್ನಾಗಿ, ಭಾಳ ಬ್ಯೂಟಿಫುಲ್ ಅಥೆಂಟಿಕ್ ಆಗಿತ್ತು. ಭಾಳ ಯು ಫಾಲೋಡ್ ದಟ್ ರವಿ ಸರ್ದು ಏನು ಒಂದು ಫ್ಲೇವರ್ ಇದೆ ಅದನ್ನು ಭಾಳ ಚೆನ್ನಾಗಿ ಫಾಲೋ. ಆ್ಯಂಡ್ ಇವತ್ತಿನ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಇಬ್ಬರು ಹೆಣ್ಮಕ್ಳು ಸೃಜನ್ಯ ಆ್ಯಂಡ್ ಅನಿಶಾ, ದೇ ವೇರ್ ಮೈಂಡ್ ಬ್ಲೋಯಿಂಗ್. ಜಾನ್ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ, ದ ವೇ ಹಿ ಡಾನ್ಸಸ್, ದ ವೇ ಹಿ ಕ್ಯಾರೀಸ್ ತುಂಬ ಇವತ್ತು ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಜಗಪ್ಪ ಎಲ್ಲ ಸಾಂಗ್ ಮಾಡಬಲ್ಲ ಅಂತ ತಿರ್ಗಾ ಪ್ರೂವ್ ಮಾಡಿದೆ. ಆ ಒಂದು ಗಂಧ ಇದೆ ನಿಮಗೋಸ್ಕರ. ಚೇಡಿ ಚೇಡಿ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಅಣ್ಣ. ಸಪ್ತಮಿ ಅವರು ಶಾಕ್ ಆಗ್ಬಿಟ್ಟವ್ರೆ. ಈ ಸತೀಶ್ ಅವ್ರನ್ನ ನೋಡಿದೀರಾ ನೀವು? ನೋಡಿ, ನನ್ ಫಸ್ಟ್ ಶಾಕ್ ಆಗಿ ಜಗ್ಗಪ್ಪ ಅವ್ರನ್ನ ನೋಡಿ. ಹಿಂಗೆಲ್ಲ ಇದ್ ಮಾಡ್ತಾರ ಜಗ್ಗಪ್ಪ ಅವ್ರು, ಇಂಥ ಟ್ಯಾಲೆಂಟ್ ಎಲ್ಲ ಹಿಂಗೆ ಬಿಗ್ಗೆಸ್ಟ್ ಶಾಕ್ ನನ್ಗೆ ಸತೀಶ್ ಅವ್ರನ್ನ ನೋಡಿ. ಥ್ಯಾಂಕ್ ಯು ಹನೀಶಾ ಅಂಡ್ ಥ್ಯಾಂಕ್ ಯು ಜಾನ್, ಥ್ಯಾಂಕ್ ಯು ವಿವೇಕ್ ಮಾಸ್ಟರ್, ಥ್ಯಾಂಕ್ ಯು ಸೃಜನ್ಯ. ಆಕ್ಚುಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಹೂದೋಟದ ಹೂ ರಾಜ ರುದ್ರಾ ಮಾಸ್ಟರ್ ಅವರು ತಮ್ಮ ಮದುವೆ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವರ ನೆಚ್ಚಿನ ಗೆಳೆಯ ಪವನ್ ಮಾಸ್ಟರ್ ಅವರು ಇವರಿಗೆ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಒಂದೊಟ್ಟು ಚಪ್ಪಾಳೆ ಬರಬೇಕು ಪವನ್ ಮಾಸ್ಟರ್ಗೆ. ಯಾಕೆ ಶಶಿನ್ DKD ವೇದಿಕೆಯಲ್ಲಿ ಇರಬೇಕು ಅನ್ನೋದಕ್ಕೆ ಮತ್ತೆ ಮತ್ತೆ ಪರ್ಫಾರ್ಮೆನ್ಸ್ ಮೂಲಕ ಪ್ರೂವ್ ಮಾಡಿದ ಶಶಿನ್ ಯು ಡಿಸರ್ವ್ ದ ಸ್ಟೇಜ್. ಥ್ಯಾಂಕ್ ಯು ಮ್ಯಾಮ್. ರಾಘು ಹುಡುಗ ಆಗಿ ಹುಡುಗಿ ಆಗಿ ಆ್ಯಂಡ್ ಕ್ವಿಕ್ ಆಗಿ ಆ ಥರ ಚೇಂಜ್ ಆಗಿ ಡಾನ್ಸ್ ಮಾಡೋದು ಶಶಿನ್ ರಾಕ್ ಸ್ಟಾರ್. ನಿನ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಶಶಿ. ನಿಜ. ಬರೀ ನಿಮ್ಮ ಡಾನ್ಸ್ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ಡೆಡಿಕೇಶನ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು, ನಿಮ್ಮ ಸಿನ್ಸಿಯರಿಟಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಷ್ಟು ಅದ್ಭುತವಾಗಿ ನೀವು ಪರ್ಫಾರ್ಮ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಡಾನ್ಸ್ ಅನ್ನೋದು ನಿಮಗೆ ಒಲಿದು ಬಂದಿರಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದು ನಿಮ್ಮಿಂದ ಪ್ರೂವ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ DKD ಸೋ ಡಿವೋಷನಲಿ. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಅದು ಪ್ರತಿಯೊಂದು ಎಕ್ಸ್ಪ್ರೆಷನ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ಚೇಂಜ್ ಓವರ್ ಅಷ್ಟು ಕ್ವಿಕ್ ಆಗಿ, ಇದು ಚೇಂಜ್ ಓವರ್ಗೆ ಟೈಮ್ ಬೇಕಾಗುತ್ತೆ, ಆದ್ರೆ ಅಷ್ಟು ಕ್ವಿಕ್ ಆಗಿ ನೀವು ಇನ್ಫ್ಯಾಕ್ಟ್ ಫ್ಲೋರ್ ಮೂವ್ಮೆಂಟ್ಸ್ ಮಾಡ್ಬೇಕಾದ್ರೂ ಕೂಡ ಅದನ್ನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ. ಇಟ್ಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಆಮೇಲೆ ನಮ್ಮ ವಿಕ್ರಮ್ ಈ ಸಚ್ ಅ ಸ್ವೀಟ್ ಬಾಯ್, ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾನೆ, ಅಷ್ಟು ಹಂಬಲ್ ಆಗಿರ್ತಾನೆ. ಬಟ್ ಡಾನ್ಸ್ ಮಾಡ್ಬೇಕಾದ್ರೆ ಮಾತ್ರ ಫೈರ್. ಹೌದು. ಆಮೇಲೆ ಅಸಿಯಾ, ಏನಮ್ಮ ನಿನ್ ಎಂಟ್ರಿ. ಥ್ಯಾಂಕ್ ಯು ಅಸಿಯಾ, ನೀವು ಬಂದು ಇಲ್ಲಿ ಇದನ್ನ ಕಾಂಪಿಟೇಷನ್ ಇಷ್ಟು ಇನ್ನು ಸ್ಟ್ರಾಂಗ್ ಮಾಡಿದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಪವನ್ ಮಾಸ್ಟರ್, ವೆರಿ ವೆರಿ ಹ್ಯಾಪಿ ಮತ್ತೆ ನಿಮ್ಮನ್ನ ಸ್ಟೇಜ್ ಮೇಲೆ ನೋಡೋದಕ್ಕೆ. ನಿಮ್ಮ ಕೊರಿಯೋಗ್ರಫಿಲಿ ಮಕ್ಕಳು ಡಾನ್ಸ್ ಮಾಡೋದು ನೋಡಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಅದು ರುದ್ರಾ ಮಾಸ್ಟರ್ ನೀವು ಫಿಲ್ ಇನ್ ಮಾಡ್ತಿರೋದು, ನಿಮ್ಮ ಮತ್ತೆ ರುದ್ರನ ಮಧ್ಯ ಏನಿದೆ ಆ ಒಂದು ಫ್ರೆಂಡ್ಶಿಪ್ ಏನಿದೆ ಅದಕ್ಕೆ ಇಷ್ಟು ಚೆನ್ನಾಗಿ ನೀವು ಗೌರವ ಕೊಡ್ತೀರೋ, ಅದಕ್ಕೆ ನೀವು ತೂಕ ಕೊಡ್ತೀರೋ, ಬಹಳ ಖುಷಿ ಆಗುತ್ತೆ ಪವನ್ ಮಾಸ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ಪವನ್ ಸೂಪರ್, ತುಂಬ ಚೆನ್ನಾಗಿ, ಫ್ಯಾಂಟಾಸ್ಟಿಕ್. ಆ್ಯಂಡ್ ವಿಕ್ರಮ್ ವಂಡರ್ಫುಲ್ ಡ್ಯಾನ್ಸರ್. ಅವರ ಡ್ಯಾನ್ಸರ್ ನಾವು ನೋಡಿದಂಗೆ ಭಾಳ ಸಿನ್ಸಿಯರ್ ಆ್ಯಂಡ್ ಆನೆಸ್ಟ್. ವೆಲ್ಕಮ್ ಬ್ಯಾಕ್ ಟು DKD ಆ್ಯಂಡ್ ಇಟ್ ವಾಸ್ ವೆರಿ ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಕಮಿಂಗ್ ಟು ದ ಕಬಡ್ಡಿ, ಏನು ನೀವು ಸಾಂಗ್ ತಗೊಂಡ ಕಬಡ್ಡಿ ಒಂದು ಗೇಮ್, ಅದು ಇದು ನೋಡೋಕ್ಕೂ ಫುಲ್ ಒಂದು ಗೇಮ್ ಥರನೇ ಇತ್ತು. ಹೌದಣ್ಣ, 100% ಒಂದು ಇಟ್ ವಾಸ್ ಜಸ್ಟ್ ಲೈಕ್ ಎ ಗೇಮ್. ಮೈಂಡ್ ಬ್ಲೋಯಿಂಗ್. ಪವನ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಚೇಡಿ ಚೇಡಿ ಬ್ಯಾಂಗ್ ಬ್ಯಾಂಗ್. ಇವತ್ತು ಎಲ್ಲರೂ ಶಶಿನ್ ಅವರ ಡಾನ್ಸ್ ಜೊತೆಗೆ ಶಶಿನ್ ಅವರ ಅಭಿನಯದ ಬಗ್ಗೆ ನಾವು ಯಾವಾಗ್ಲೂ ಮಾತಾಡ್ತೀವಿ. ನಿಮ್ಮಲ್ಲಿರುವಂತಹ ಆ ಹುಡುಗ ಹುಡುಗಿ ನವರಸಗಳನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ನೋಡೋಂತ ಒಂದು ಆಸೆ. ಶಶಿನ್, ಕ್ಯಾನ್ ಯು ಡೂ ಇಟ್? ಎಸ್, ಓಕೆ, ಐ ವಿಲ್ ಟೇಕ್ ದ ಕ್ಯಾಪ್. ಯಾ, ಹುಡುಗಿ ಶೃಂಗಾರ ರಸವನ್ನ ಮಾಡಿದ್ರೆ ಹೇಗಿರುತ್ತೆ? ಹುಡುಗ ಹಾಸ್ಯ ರಸ ಮಾಡಿದ್ರೆ? ಹುಡುಗಿ ಕರುಣಿ. ಹುಡುಗ ರೌದ್ರ ರಸ ಮಾಡಿದ್ರೆ?
ಅದೇ ಹುಡುಗ ವೀರರಸ. ಹುಡುಗಿ ಭಯಾನಕ. ಅದೇ ಹುಡುಗಿ ಅದ್ಭುತ ರಸ. ಹುಡುಗ ಶಾಂತರಸ. Can I tell something? ಇವಾಗ ನಾವು ಇದನ್ನ ಮಾಡಿದಾಗ ಆನ್ ಸ್ಪಾಟ್ ಆನ್ ರೆಕಾರ್ಡ್ ಅಲ್ಲಿ ಯಾವ ಮ್ಯೂಸಿಕ್ಕು ಇರಲಿಲ್ಲ, ಯಾವ ಒಂದು ಮ್ಯೂಸಿಕ್ಕು ಲಿರಿಕ್ಕು ಏನೂ ಇಲ್ಲದೆ ಕೇವಲ ಅಭಿನಯದ ಮೂಲಕ ಆ 1 ನಿಮಿಷ ಎಲ್ಲರ ಗಮನವನ್ನ ಹಿಡಿದಿಟ್ಟಿದ್ರಲ್ಲ, ಇದು ನಿಜವಾದ ಕಲಾವಿದನ ತಾಕತ್ ಅಂತ ಅಂದ್ರೆ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಶಶಿನ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನ್ನಲ್ಲಿ ಏನೊಂದು ಸಣ್ಣ ಒಂದು ಟ್ಯಾಲೆಂಟ್ ಅಥವಾ ಏನಿರುತ್ತೋ ಅದನ್ನು ಹೊರಗಡೆ ಹಾಕೋದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್, ಇದೆಲ್ಲ ಮಾಡೋದಕ್ಕೆ ಫಸ್ಟು ನಾನು ಈ ವೇದಿಕೆ ಮೇಲೆ ನಿಲ್ಲಬೇಕು. ಈ ವೇದಿಕೆ ಮೇಲೆ ನಾನು ನಿಲ್ಲಬೇಕು ಅಂದರೆ ಫಸ್ಟ್ ನಾನು ಈ ವೇದಿಕೆಗೆ ಬರಬೇಕು. ನಾನು ಈ ವೇದಿಕೆ ಮೇಲೆ ನಿಲ್ಲಕ್ಕೆ ಕಾರಣ ಪವನ್ ಮಾಸ್ಟರ್, ಅವ್ರು ಸ್ಟೇಜ್ ಮೇಲೆ ಬರಲೇಬೇಕು. ಹೌ ಸ್ವೀಟ್ ಪವನ್ ಮಾಸ್ಟರ್, ಬನ್ನಿ ಪವನ್ ಮಾಸ್ಟರ್. ಸೋ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಪವನ್ ಮಾಸ್ಟರ್. ಯಾಕಂದ್ರೆ ಕರ್ನಾಟಕದಾದ್ಯಂತ ನಾವು DKD ಆಡಿಷನ್ಸ್ ಮಾಡಿದಾಗ ಮುತ್ತು ರತ್ನಗಳನ್ನ ಆಯ್ಕೆ ಮಾಡಿ ತಂದಿದ್ದೆ ನಮ್ಮ ಪವನ್ ಮಾಸ್ಟರ್ ಅವರು. ಥ್ಯಾಂಕ್ ಯು ಸೋ ಮಚ್ ಪವನ್ ಮಾಸ್ಟರ್. ಸೂರ್ಯ, ಅಮೂಲ್ಯ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ಪದೇ ಪದೇ ಸ್ಟೇಜ್ ಮೇಲೆ ನೋಡಿದಾಗ. ಆಮೇಲೆ ನಮ್ಮ ಪೂಜಾ, ಅನೂಪ್, ವಾರ ನಿಮ್ಮ ಡಾನ್ಸ್ ಆಗಲಿ, ನಿಮ್ಮ ಸ್ಟೈಲ್ ಆಗಲಿ ಎಲ್ಲವೂ ಚೆನ್ನಾಗಿತ್ತು. ಇದರಲ್ಲಿ ನನಗೆ ಒಂದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸಿದ್ದು ಪ್ರಾಪ್ ಯೂಸ್ ಮಾಡಿದ ರೀತಿ ಮಾಸ್ಟರ್. ಆಮೇಲೆ ಎಂಟೈರ್ ಡಿಸೈನಿಂಗ್ ಇತ್ತಲ್ಲ, ಅದೊಂದು ಚೂರು ಅಲ್ಲಲ್ಲಿ ನೋಡೋರ್ಗೆ ಒಂದು ಸ್ವಲ್ಪ ಕ್ಲಮ್ಸಿ ಥರ ಕಾಣುತ್ತೆ ಮಾಸ್ಟರ್. ಐ ಆಮ್ ಶ್ಯೂರ್ ಯು ವಿಲ್ ಕಮ್ ಬ್ಯಾಕ್ ಬೆಟರ್ ನೆಕ್ಸ್ಟ್ ಟೈಮ್. ಐ ಆಮ್ ಅ ಫ್ಯಾನ್ ಆಫ್ ಅನೂಪ್ ಅಂಡ್ ಪೂಜಾ. ನೀವು ಡಾನ್ಸ್ ಮಾಡೋ ರೀತಿ ಆಗಲಿ, ನಿಮ್ಮ ಸ್ಟೈಲ್ ಆಗಲಿ ಭಾಳ ಅದ್ಭುತವಾಗಿತ್ತು. ಆ್ಯಂಡ್ ಪೂಜಾ, ಒಂದು ವಿಷಯ ಹೇಳಬೇಕು, ಬೇಜಾರು ಮಾಡ್ಕೊಬಾರ್ದು, ಓಕೆನಾ? ಬಾಯ್. ಹ್ಯಾಪಿ ಬರ್ಡೇ ಪೂಜಾ. ಹ್ಯಾಪಿ ಬರ್ಡೇ ಟು ಯು ಪೂಜಾ, ಹ್ಯಾಪಿ ಬರ್ಡೇ ಟು ಯು. ನಾವೆಲ್ಲ ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡೋದು ಒಂದ್ ಕಡೆ, ನಿಮ್ ಊರಲ್ಲಿ ನಿನ್ ಬರ್ಡೇ ಎಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಗೊತ್ತಾ ನಿಂಗೆ? ಬಾಯಲ್ಲಿ ತೋರಿಸ್ತೀವಿ. ವಿಡಿಯೋ ಪ್ಲೀಸ್.